ಈಗ ಪ್ಲ್ಯಾನ್ ಇರೋದು XP95 ನಮ್ಮದು ನಾರ್ಮಲ್ ಬಂಕ್ ಇದೆ, ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಜೂಟ್ ಬನ್ನಿ. ಫ್ಯೂಲ್ ಹಾಕ್ಸ್ಕೊಂಬಿಡೋಣ. ಸೊ ನೋಡಿದ್ರಿ ಫ್ರೆಂಡ್ಲಿ ಡ್ರ್ಯಾಗ್ ನಮ್ಮ ಬೆಂಕಿ ಮತ್ತು S1000ಗೆ. ಸೊ S1000 ಇನಿಷಿಯಲ್ಲು ಚೆನ್ನಾಗಿದೆ, ಆಮೇಲೆ ಸ್ಟಾಕೇ ಅದು 200 ಹಾರ್ಸ್ ಪವರು, ಸೊ ಇದು 189 ಹಾರ್ಸ್ ಪವರ್. ಸೊ ಹೋಂಡಾ ಇಸ್ ನಾಟ್ ಅಬೌಟ್ ಪವರ್, ಇಟ್ಸ್ ಅಬೌಟ್ ಎವ್ರಿಥಿಂಗ್ ಎಲ್ಸ್ ಅದರ್ ದ್ಯಾನ್ ಪವರ್. ಈ ಮಾಡಲ್ವರೆಗೂ ಅಷ್ಟೇ, ಯಾಕಂದರೆ ಈ ಮಾಡಲಲ್ಲೇ ಅವರು ದೊಡ್ಡ ಜಂಪ್ ತೊಗೊಂಡ್ರು ಪವರಲ್ಲಿ. ಸೊ ಇದಾದಮೇಲೆ ಬಂತಲ್ಲ RRR, ಅದರಲ್ಲಿ ಹೈ ಜಂಪೇ ಹೊಡೆದ್ಬಿಟ್ರು. ದ ಮೋಸ್ಟ್ ಪವರ್ಫುಲ್ ಇನ್ಲೈನ್ 4 ಮೋಟರ್ ಸೈಕಲ್ ಅನ್ಕೊತೀನಿ ಅದು. 217 ಹಾರ್ಸ್ ಪವರ್ ಸ್ಟಾಕ್ ಅದು RRR. ಸೊ ಅದು ಇನ್ನೂ ಬೇರೆ ಲೆವೆಲ್ ಇರುತ್ತದೆ. ಬಟ್ ಕಂಪೇರ್ ಟು ನಮ್ಮ ZX10 RR ಮೊನ್ನೆ ಧೀಮಂತ್ ಅವ್ರದ್ದು ಡ್ರ್ಯಾಗ್ ಮಾಡಿದ್ರಿ ನೋಡಿ, 10RR ಇನಿಷಿಯಲ್ಲು ಎಷ್ಟು ಕಮ್ಮಿ ಇದೆ ಅಂತ. S1000 ಇನಿಷಿಯಲಲ್ಲೇ ಚೆನ್ನಾಗಿ ಹೊಡೆಯುತ್ತೆ. ಸೊ ಅದೆಲ್ಲ ಕಡೆ ಪವರು. 10RR ಮೊನ್ನೆ ಮಾಡಿದ್ವಲ್ಲ ಡ್ರ್ಯಾಗು ನೋಡಿ, ಅದು ಲೋ ಎಂಡ್ ತುಂಬ ಡೌನ್ ಇದೆ ಪವರ್. ಅದು ಪವರ್ ಸಿಕ್ಕಬೇಕಂದ್ರೆ 4th ಗೇರ್ ಮೇಲೆ ಹೈ ರೇವ್ಸಲ್ಲೇ ಪವರ್ ಸಿಕ್ಕೋದು. ನಮಗ ಸುರೇಶ್ ಗೌಡ ಚಲ್. ಹಾಂ ಓಡಿಸು ಬನ್ನಿ, ನಾವು S1000 ತೊಗೊಳ್ಳೋಣ ಈಗ. ಬೀಮರು ಆ್ಯಕ್ಚುಲಿ ಒಳ್ಳೆ ಕಂಫರ್ಟಬಲ್ ಗಾಡಿ, ಲೈಟ್ ವೆಯ್ಟ್ ಇದೆಯಲ್ಲ. ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ ಮಚ್ಚ ಅದರದ್ದು, ಒಳ್ಳೆ ಸಾಫ್ಟಾಗಿ ಸಖತ್ತಾಗಿದೆ. ಅದು A2 ಇಟ್ಟಿದ್ದೀನಿ, ಇನ್ನೂ ಮಸ್ತಿದೆ ಅದು. ಆ್ಯಕ್ಚುಲಿ ನಾನು ಹಾಕ್ಕೊಂಡಿರೋ ಸೂಟು S1000ಗೆ ಪರ್ಫೆಕ್ಟ್ ಮ್ಯಾಚು. ವೈಟು ಬ್ಲೂ ಎಲ್ಲ ಕಡೆ.
ಬ್ರೇಕ್ಸ್ ಗುರು, ಯಾವುದು ಇದ್ರ ಹತ್ರ ಬರಲ್ಲ. ಸ್ಟಾಕ್ ಬ್ರೇಕ್ಸಲ್ಲಿ S1000 ಥರ ಇನಿಷಿಯಲ್ ಹೆಂಗೆ ಎತ್ಕೊಂಡ್ಬಿಡುತ್ತೆ ಗಾಡಿ ಇದು. ಇದೇನಾ ಸುರೇಶ್ ಗೌಡ ಮಿಲ್ಟ್ರಿ ಹೋಟ್ಲು? ನಾವು ಯಾವತ್ತೂ ಬಂದೇ ಇಲ್ಲ ಇಲ್ಲಿ, ನಾನು ಬಂದಿಲ್ಲ, ಇದೇ ಫಸ್ಟ್ ಟೈಮ್. ನಾಟಿ ಸ್ಟೈಲ್ ಮಾಂಸಾಹಾರಿ, ನಾನ್ ವೆಜಿಟೇರಿಯನ್. ಹಾಯ್, ನೋಡೋಣ ಅಲ್ಲಿ ಬ್ರೇಕ್ಫಾಸ್ಟ್ ಹೆಂಗಿದೆ ಅಂತ ಬನ್ನಿ. ಸೊ ಇನ್ನೊಂದು 2 ಬೈಕ್ ಜಾಯ್ನ್ ಆಯಿತು. ಒಂದು R1 ಒಳ್ಳೆಯದು ಕ್ರಾಸ್ ಪ್ಲೇನು, ಇನ್ನೊಂದು S1000 RR. A few moments later. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಸೊ ನಮ್ಮ ಬ್ಯಾಡ್ ಲಕ್ಗೆ ಇವರು 1 ಮಂತ್ ಬ್ಯಾಕು ದೋಸೆ ಇಡ್ಲಿ ಎಲ್ಲ ಸ್ಟಾಪ್ ಮಾಡಿದ್ದಾರಂತೆ. ಅದರ್ವೈಸ್ ಇಲ್ಲಿ ದೋಸೆ ಮಟನ್ ಚಾಪ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ರಂದೀಪ್ ಹೇಳ್ದ. ಬಟ್ ಪರವಾಗಿಲ್ಲ, ಇಲ್ಲಿ ಬಿರಿಯಾನಿ ಚಿಲ್ಲಿ ಚಿಕನ್ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು. ಬಿರಿಯಾನಿ ಅಂತೂ ಸಖತ್ತಾಗಿತ್ತು ಗುರು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ, ಟೋಟಲಿ ಲವ್ಡ್ ಇಟ್, ತುಂಬ ಚೆನ್ನಾಗಿದೆ. ಬನ್ನಿ ಹೋಗೋಣ. ಸೊ ಬಾಯ್ಸ್ ಎಲ್ಲ ಸಿಟಿ ಕಡೆ ಹೋಗ್ತಾರೆ. ನಾವು ಆ್ಯಸ್ ಯೂಶುವಲ್ ಔಟ್ ಆಫ್ ದ ಸಿಟಿ. ರೈಡ್ ಸಖತ್ತಾಗಿತ್ತು. ಬಾಯ್ 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 ಬಾಯ್. ಯಾವ್ದು ಗುರು ಇದು? ಕ್ಯಾರವಾನೇ ಪುಲ್ ಮಾಡ್ಕೊಂಡು ಹೋಗ್ತಾ ಇದೆ ತಾರು. ಸೊ ನೋಡಿ, ದಿಸ್ ಇಸ್ ದಿ ಆ್ಯಕ್ಚುಯಲ್ ಪರ್ಪಸ್ ಆಫ್ ತಾರ್. ನೋಡಿದ್ರಾ, ಈ ಥರ ಹಾಲಿಂಗ್ ಮಾಡೋದಕ್ಕೇನೆ ಆ ಥರ ಆ ಗಾಡಿ ಇರೋದು. ಸಖತ್ತಾಗಿದೆಯಲ್ಲ. ವುಲ್ಫ್ ಪಪ್ ಅಂತೆ, ಕ್ಲಬ್ ಕ್ಯಾಂಪರ್ಸ್. ಓ, ಕ್ಯಾಂಪಿಂಗ್ ಮಾಡೋರು ಯಾರೋ ಇವರು. ಸಖತ್ತಾಗಿದೆ ಗುರು. ನೋಡಿ, ಈ ಥರದ್ದೊಂದು ಇದು ಇಸ್ಕೊಂಡ್ಬಿಟ್ರೆ ಕ್ಯಾರವಾನ್. ಇದೇನು ಏನಂತಾರೆ ಗುರು ಇದಕ್ಕೆ? ಟ್ರೇಲರ್, ಕರೆಕ್ಟ್, ಟ್ರೇಲರ್ ಇದು. ಸೊ ಈ ಥರದೊಂದು ಟ್ರೇಲರ್ ರೆಡಿ ಮಾಡಿಸ್ಕೊಂಡ್ಬಿಟ್ರೆ ಕ್ಯಾಂಪಿಂಗ್ ಮಾಡ್ಬೋದು, ಗಾಡಿಗಳು ಎತ್ತಾಕೊಂಡು ಹೋಗ್ಬೋದು. ಏನು ಹೆಚ್ಚು ಕಮ್ಮಿ ಒಂದು ಕಾರಾಗ ಒಳಗಡೆ ಹೋಗುತ್ತೆ ನಾವು. ಸಖತ್ತಾಗಿ ಮಾಡಿಸೋರು, ತುಂಬ ಚೆನ್ನಾಗೈತೆ. ರೇಂಜ್ ರೋವರ್ ಸ್ಪೋರ್ಟು KA04 ಗಾಡಿ. ಯಾರೋ ಹೋಗ್ತಾ ಇರ್ಬೇಕು VIP. ಹಾಯ್ ಆರಾಮ್ ಬ್ರೋ, ನೀವು? ಹಾಂ, ಹೋಗ್ತಾ ಇದ್ದೀನಿ ವಾಪಸ್ ಮನೆಗೆ. ಹಾಯ್,
ಹಾಂ ಸಿಕ್ಕಿದ್ರಲ್ಲ ಲಾಸ್ಟ್ ಟೈಮು. ಹೌದು ಇದು ತೆಗಿಯೋಕ್ಕೂ ಆಗಲ್ಲ ಗುರು. ಇದು ಆ ಬಟನ್ ಹೊತ್ತೆ ಬಟನ್ ಇದರಲ್ಲಿ ಆಗಲ್ಲ, ಬರಿಕೈಯಲ್ಲಿ. ಹಾಂ ಓಕೆ. ಅದು ಅವತ್ತು ಹೇಳೋಕ್ಕಾಗಿಲ್ಲ ಬ್ರೋ. ಅದು ಯಾವುದು ಸ್ಟೇಜ್ 1 ಟ್ಯೂನ್ ಆಗಿರೋದು. ಅದು ಸ್ಟೇಜ್ 1 ಟ್ಯೂನ್ ಆಗಿದೆಯಾ? ಓಕೆ. ಓ ಸರಿ. ಆ BMW ಸ್ಕೂಟರ್ಗೆ ಆಗಿದೆ. ರೈಟ್. Stalker 1.5 ಆಗಲ್ಲ. ಹೌದಾ? ಓಕೆ ನೋ ಪ್ರಾಬ್ಲಮ್. 160 170 ಆಲ್ಮೋಸ್ಟ್ ಹೋಗುತ್ತೆ ಅದು. ಹಾಂ ರೈಟ್. ಸೊ ನಮ್ಮ BMW ಸ್ಕೂಟ್ರ್ ರಿವ್ಯೂ ಮಾಡ್ತಾ ಇದ್ವಲ್ಲ, ಯಾವುದದು C400 GT ಏನು ಬ್ರೋ? DV ಇನ್ ಕನ್ನಡ. ಸೊ C400 GT ಮಾಡೋವಾಗ ಆ ಗಾಡಿನೇ ಬಂದಿದ್ದು ಕಂಪ್ಯಾರಿಸನ್ಗೆ. ಸೊ ಅದು ಸ್ಟೇಜ್ 1 ಟ್ಯೂನ್ ಆಗಿದೆಯಂತೆ ಅಂಕಲ್ ಥರ ಬ್ರೋ. ಏನು 2 ಸತಿನಾ? ಬೇಗ ತೊಗೊಳ್ಳಿ ಬ್ರೋ. ನಾನು ಸರಿಯಾಗಿ ತೆಗ್ದಿಲ್ಲ ಬ್ರೋ. ನಾನು ಎಲ್ಲರೂ ಚೆನ್ನಾಗಿ ತೆಗ್ತೀನಿ. ಹೌದಾ? ಎಲ್ಲ ಪಾಪ ಫ್ರೀಯಾಗಿ ರೈಡೇ ಆಗಲ್ಲ, ಎಲ್ಲ ಕಡೆಯಲ್ಲೂ ಲಾಕ್ ಮಾಡ್ತಿರ್ತಾರೆ. ಹೆಂಗಿದೆ ಬ್ರೋ ಈ ಗಾಡಿ ಪರ್ಫಾರ್ಮೆನ್ಸ್? ನಿಮ್ಮ ಹಳೆ ಗಾಡಿಗೆಲ್ಲ ನೋಡಿದ್ರೆ, ನಿಮ್ಮ ಒಲಿಗೆ ಕಂಪೇರ್ ಮಾಡಿದ್ರೆ ಇದು ಹೆಂಗಿದೆ ಬ್ರೋ? ಪರ್ಫಾರ್ಮೆನ್ಸ್ ಇದೇನು ಆ್ಯಕ್ಚುಲಿ ಅಂಥ ಪರ್ಫಾರ್ಮೆನ್ಸ್ ಗಾಡಿ ಏನಲ್ಲ, ಬಟ್ ಕ್ವಾಲಿಟಿ ರೈಟ್ ಚೆನ್ನಾಗಿದೆ, ತುಂಬ ಪ್ರೆಷರ್ ಚೆನ್ನಾಗಿದೆ ಇದರಲ್ಲಿ.